ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಂದು ಸಲ ಆದರೆ ಮಾಡ್ಬೋದು, ಆದರೆ ಪದೇ ಪದೇ ಕಾಲ್ ಮಾಡಿ ಫಾಲೋ ಮಾಡಿ ನಮ್ಮ ಮಧ್ಯೆ ಏನು ನಡೀತಿದೆ ಅಂತ ತಿಳ್ಕೊಂಡು ಪ್ರತಿ ಕ್ಷಣನೂ ಇರಿಟೇಟ್ ಮಾಡ್ತಿದ್ರೆ ಹೇಗೆ ಬ್ರೋ? ಅದು ನಿಜಾನೇ. ಆದರೆ ಏನು ಮಾಡ್ತೀಯಾ? ಅವನು ಯಾರು ಅಂತ ಕಂಡುಹಿಡಿಬೇಕು. ಇದನ್ನೆಲ್ಲ ಅವನು ಯಾಕೆ ಮಾಡ್ತಿದ್ದಾನೆ ಅಂತ ತಿಳ್ಕೋಬೇಕು. ಅವನು ಯಾರು ಅಂತ ಹೇಗೆ ತಿಳ್ಕೋತೀಯ ಬ್ರೋ? ಎನಿ ಕ್ಲೂ? ನೋ ಕ್ಲೂ ಬ್ರೋ. ಅದೇ ನನ್ನ ಫ್ರಸ್ಟ್ರೇಷನ್. ಒಂದು ಐಡಿಯಾ ಇದೆ ಬ್ರೋ. ನಿಂಗೆ ಫೋನ್ ಮಾಡ್ತಿರೋನು ರಾಧಿಕಾ ಅವಳ ಲವರ್ ಜೊತೆ ಓಡ್ ಹೋಗ್ತಾಳೆ ಅಂತ ನೀನು ಡಿಸ್ಟರ್ಬ್ ಮಾಡ್ತಿದ್ದಾನೆ ಅಲ್ವಾ? ಹಾಗಿರುವಾಗ ನೀನು ಆ ರಾಧಿಕಾ ಲವರ್ ಇದ್ದಾನಲ್ಲ, ಅವನ್ನೇ ಮೀಟ್ ಮಾಡಿದ್ರೆ ಕೆಲಸ ಮುಗ್ದೋಗತ್ತಲ್ವಾ? ಆದರೆ ರಾಧಿಕಾ ಯಾರನ್ನು ಪ್ರೀತಿಸಿದ್ದು ಅಂತ ನನಗೆ ಗೊತ್ತಿಲ್ಲ ಬ್ರೋ. ರಾಧಿಕನೇ ಕೇಳು, ಅದರಲ್ಲೇನಿದೆ? ಅವಳು ಗೊತ್ತಿಲ್ಲದೇನೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಗೊತ್ತಾದ್ರೇ ಪ್ರಾಬ್ಲಮ್ ಸಾಲ್ವ್ ಆಗೋದು ಬ್ರೋ. ಕೇಳಿದ್ರೆ ಅವಳು ಬೇಜಾರು ಮಾಡ್ಕೋಬೋದು. ಬ್ರೋ, ನೀನು ಹೇಳ್ದೇನೆ ಗೊತ್ತಾದ್ರೆ ಇನ್ನೂ ಫೀಲ್ ಆಗ್ತಾಳೆ. ಅವಳು ನಿನ್ನ ಹತ್ರ ಎಲ್ಲ ವಿಷಯನೂ ಮುಚ್ಚಿಡದೆ ಹೇಳಿದಾಳಲ್ಲ, ಮತ್ತೆ ನೀನ್ ಮುಚ್ಚಿಡೋದು ನ್ಯಾಯನ? ಯೋಚನೆ ಮಾಡು. ನೋಡು ಬ್ರೋ, ನಿಂಗೆ ರಾಧಿಕಾ ಮೇಲಂತೂ ಯಾವುದೇ ಡೌಟ್ ಇಲ್ಲ ತಾನೆ? ಛೇ, ಅವಳು ನನ್ನ ಮನಸ್ಸಿದ್ರೆ ತಾಯಿನೇ ಅನುಮಾನಿಸ್ದಂಗೆ. ಮತ್ತೆ ಇನ್ನೂ ಯಾಕೆ ಯೋಚನೆ ಮಾಡ್ತಾ ಇದ್ಯಾ? ಪ್ರಾಬ್ಲಮ್ ಇದು ಅಂತ ಹೇಳಿ ಕನ್ವಿನ್ಸ್ ಮಾಡು. ಅವನ್ ಯಾರು ಅಂತ ಗೊತ್ತಾದ್ರೆ ಕಾಲ್ ಮಾಡಿ ಹೆದರ್ಸ್ತಿರೋದು ಯಾರು ಅಂತ ಕ್ಲಿಯರ್ ಆಗಿ ಹೇಳ್ಬೋದು. ಯಾಕೆಂದ್ರೆ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿರೋರೆ ಇದನ್ನೆಲ್ಲ ಮಾಡ್ತಿರ್ತಾರೆ. ಸೊ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಒಂದ್ ವೇಳೆ ಪ್ರಾಬ್ಲಮ್ ಸಾಲ್ವ್ ಆಗದೆ ಇದ್ರು ನೀವೆಲ್ಲರೂ ಒಗ್ಗಟ್ಟಾಗಿದ್ದೀರಾ ಅಂತ ಆ ಕಾಲ್ ಮಾಡೋನ್ ಗೊತ್ತಾದ್ರೆ ನಿಮ್ಮನ್ನ ದೂರ ಮಾಡೋ ಅವಕಾಶನೇ ಸಿಗಲ್ಲ. ಏನಂತೀಯ? ಐಡಿಯಾ ಚೆನ್ನಾಗೇ ಇದೆ, ಆದರೆ ರಾಧಿಕಾನೇ ವಿಷಯ ಕೇಳಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಅಂತ ಟೆನ್ಷನ್ ಆಗ್ತಿದೆ. ಟೆನ್ಷನ್ ಯಾಕೆ ಕೈಲಾಶ್? ಇದು ನಿಮ್ಮ ಮಧ್ಯ ಪ್ರಾಬ್ಲಮ್ ಬರಬಾರ್ದು ಅಂತ ತಾನೇ ಅಲ್ವಾ? ಕರೆಕ್ಟೇ ಬ್ರೋ. ರಾಧಿಕಾನ ಕೇಳೋದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ಥ್ಯಾಂಕ್ ಯು ಬ್ರೋ, ತುಂಬ ರಿಲೀಫ್ ಸಿಕ್ತು. ಇಷ್ಟು ಬೇಗ ಪೂರ್ತಿ ರಿಲೀಫ್ ಸಿಗಲ್ಲ. ಮೊದಲು ಹೋಗಿ ನೀನು ರಾಧಿಕಾ ಹತ್ರ ಮಾತಾಡು. ಹೋಗು. ಓಕೆ ಬ್ರೋ. ಸರಿ, ಗುಡ್ ನೈಟ್. ಗುಡ್ ನೈಟ್. ಪಾಪ ಬ್ರೋ, ಸಮಸ್ಯೆನ ಸಾಲ್ವ್ ಮಾಡಕ್ ಹೋಗಿ ಹೊಸ ಸಮಸ್ಯೆನ ಮೇಲೆಳ್ಕೊಳಕ್ ಹೊರಟಿದ್ದಾನೆ. ಈ ಏಟಿಂದ ದರ್ಶಿನಿ ದ್ವೇಷ, ನಮ್ಮ ಮದುವೆ ಎರಡೂ ನೆರವೇರುತ್ತೆ. नित्यानन्दकरी वराभयकरी सौन्दर्यरत्नाकरी निर्धूताखिल पापनाशनकरी प्रत्यक्षमाहेश्वरी प्राणेयाचलवंशपावनकरी काशीपुराधीश्वरी भिक्षां देहि कृपावलम्बनकरी माता अन्नपूर्णेश्वरी, माता अन्नपूर्णेश्वरी। नानारत्नविचित्रभूषणकरी हेमाम्बराडम्बरी मुक्ताहारविलम्बमानविलसत्कक्षोजकुम्भान्तरी काश्मीरागरुवासिताङ्गरुचिरे काशीपुराधीश्वरी भिक्षां देहि कृपावलम्बनकरी माता अन्नपूर्णेश्वरी, माता अन्नपूर्णेश्वरी योगानन्दकरी। ಏನಿದು ಬೆಳಿಗ್ಗೆನೆ ಹೀಗಾಯ್ತಲ್ಲ?
ಎಲ್ಲ ಹೀಗೆ ಆಗ್ತಾ ಇದೆ? ಕೈಲಾಶ್ ಅವರೇ, ಕಾಫಿ. ಕೈಲಾಶ್ ಅವರೇ, ಕಾಫಿ. ಯಾಕೆ ಹೇಗಿದ್ದೀರಾ? ರಾತ್ರಿ ಸರಿಯಾಗಿ ನಿದ್ದೆ ಬರಲಿಲ್ಲ ರಾಧಿಕಾ. ಬೆಳಗಿನ ಜಾವನೇ ನಿದ್ದೆ ಮಾಡಿದ್ದು. ಅದಕ್ಕೆ ಸ್ವಲ್ಪ ತಲೆನೋವು. ನಿದ್ದೆ ಬಂದಿಲ್ವಾ? ಏನಾಯ್ತು? ಹೌದು, ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ದೀರಾ? ಯಾಕೆ ನಗ್ತಿದ್ದೀರಾ? ಹೀಗೆ ನಗುವಂಥದ್ದು ನಾನೇನು ಕೇಳ್ದೆ? ನೀನೇನು ಕೇಳಲಿಲ್ಲ. ಆದರೆ ನಾನು ಕೇಳೋ ಪ್ರಶ್ನೆಗೆ ಮಾತ್ರ ನಿನಗೆ ಕೋಪ ಬರುತ್ತೆ. ಇನ್ನೂ ಹೇಳಬೇಕು ಅಂದರೆ ಅಸಹ್ಯನೂ ಆಗ್ಬೋದು. ಇಲ್ಲಿ ನೋಡಿ, ಬೆಳಿಗ್ಗೆನೆ ನೀವು ಈ ಥರ ಎಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಮೊದಲೇ ಬೆಳಗ್ಗಿಂದ ಶಕುನಗಳೇ ಸರಿ ಇಲ್ಲ. ಏನಾಯ್ತು? ಏನ್ ಹೇಳಿ, ತುಳಸಿ ಕಟ್ಟೆ ಹತ್ರ ದೀಪ ಬೆಳಗ್ತಿರುವಾಗ ಆರ್ಹೋಯ್ತು. ಹಾಲು ಕಾಯಿಸ್ಬೇಕಾದ್ರೆ ಕೈ ತಗ್ಲಿ ಹಾಲೆಲ್ಲ ಚೆಲ್ಲೋಯ್ತು. ಹೌದಾ? ಕೈಗೀಟಾಯ್ತಾ? ಎಲ್ಲಿ ತೋರ್ಸು. ಅದೆಲ್ಲ ಏನಾಗಿಲ್ಲ ಬಿಡಿ. ನೀವೇನೋ ಪ್ರಶ್ನೆ ಕೇಳ್ತೀನಿ ಅಂದ್ರಲ್ಲ, ಕೇಳಿ. ಯಾಕೆ ಮುಖ ಹಾಗೆ ಮಾಡ್ಕೊಂಡಿದ್ದೀರಾ? ತಪ್ಪು ತಿಳ್ಕೊಳ್ಳಲ್ಲ ಅಲ್ವಾ? ಅಂಥ ಪ್ರಶ್ನೆ ಎಲ್ಲ ಕೇಳ್ತೀರಾ ಅಂತ ನಾನು ಖಂಡಿತ ಅನ್ಕೊಳ್ಳಲ್ಲ. ಒಂದ್ ವೇಳೆ ಕೇಳಿದ್ರೆ? ಏನ್ರಿ ನೀವು ಬೆಳಿಗ್ಗೆನೆ ಟೆನ್ಷನ್ ಕೊಡ್ತಿದ್ದೀರಾ? ಮೊದಲು ಆ ಪ್ರಶ್ನೆ ಏನು ಅಂತ ಕೇಳಿ ಹೇಳ್ತೀನಿ. ನಿನ್ನ ಪ್ರೀತಿ ಮಾಡ್ತಿದ್ದವರು ಯಾರು ಅಂತ ನಾನು ತಿಳ್ಕೊಬೋದಾ? ಅದು ರಾಧಿಕಾ, ನಾನು ನಿನಗೆ ಬೇಜಾರು ಮಾಡಬೇಕು ಅಂತ ಕೇಳಲಿಲ್ಲ. ಮತ್ತೆ ಯಾಕೆ ಕೇಳಿದ್ರಿ? ಇವಾಗ ತಿಳ್ಕೊಂಡು ಏನ್ ಮಾಡ್ಬೇಕು ಅಂತ? ಅದಲ್ಲ ರಾಧಿಕಾ. ನೀವು ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ? ಇನ್ನು ನಾನು ಅವನ ಜೊತೆ ಛೆ ಹಾಗೆಲ್ಲ ಏನೂ ಇಲ್ಲ ರಾಧಿಕಾ. ನೀನೇನು ಅಂತ ನನಗೆ ಗೊತ್ತು. ನಿನ್ನ ಅನುಮಾನಿಸ್ಬೇಕು ಅಂತಲ್ಲ. ನನಗೊಂದು ಸಮಸ್ಯೆ ಬಂದಿದೆ, ಅದಕ್ಕೆ ಕೇಳಿದೆ. ಅವನಿಂದ ನಿಮಗ್ ಸಮಸ್ಯೆನಾ? ಅಷ್ಟಕ್ಕೂ ಅವನು ಎಲ್ಲಿದ್ದಾನೋ ಏನು? ಆದ್ರೂ ಅವನಿಂದ ನೀವು ಗೊತ್ತಿಲ್ಲದೆ ಇರೋದ್ರಿಂದನೇ ಸಮಸ್ಯೆ ಬಂದಿರೋದು ರಾಧಿಕಾ. ಈ ನಡುವೆ ನನಗೆ ಕೆಲವು ಫೇಕ್ ಕಾಲ್ಸ್ ಬರ್ತಿದೆ. ಫೇಕ್ ಕಾಲ್ಸಾ? ಅಂದ್ರೆ ಯಾರೋ ಕಾಲ್ ಮಾಡಿ ನಿನ್ನ ಮೇಲೆ ಇಲ್ಲದೆ ಇರೋದನ್ನೆಲ್ಲ ಹೇಳಿ ನನ್ನ ತಲೆ ಚಿಟ್ಟಿಡಿಸ್ತಾ ಇದ್ದಾನೆ. ನೀನು ನನ್ನ ಬಿಟ್ಟು ಹೋಗ್ತೀಯಾ ಅಂತ, ನನ್ನ ಆಟ ಆಡಿಸ್ತಿದ್ಯಾ ಅಂತ, ಇನ್ನು ನೀನು ಲವರ್ ಜೊತೆ ರಿಲೇಷನ್ ಅಲ್ಲಿ ಇದೆಯಾ ಅಂತ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಿದ್ದಾನೆ.
ರಾಧಿಕಾ 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 ನೀನೇನೊಂದು ನನಗೆ ಗೊತ್ತು. ಆದ್ರೆ ನಿನ್ನ ಬಗ್ಗೆ ಅವ್ನು ಯಾವನೋ ಮಾತಾಡಿದ್ರೆ ಏನು ಮಾಡದೆ ಕೈಲಾಗದೆ ಇರೋ ಥರ ಇರೋದಕ್ಕೆ ನನ್ನ ಕೈಲಿ ಆಗಲ್ಲ ರಾಧಿಕಾ. ರಾಧಿಕಾ ಅವನು ಯಾರನ್ನು ತಿಳ್ಕೊಂಡು ಅವನ ನಿನ್ನ ಮುಂದೆ ಕರ್ಕೊಂಡು ಬಂದು ನಿನ್ನ ಕೈಯಲ್ಲಿ ಚಪ್ಪಲಿ ಹೊಡ್ಸೋಷ್ಟು ಕೋಪ ಬಂದಿದೆ. ಆದ್ರೆ ಅವ್ನು ಯಾರು ಅಂತ ತಿಳ್ಕೊಳ್ಳೋ ಅವಕಾಶನೇ ಇಲ್ಲ ರಾಧಿಕಾ. ಬಟ್ ಅವನು ಯಾರೋ ನಿಮ್ಮಿಬ್ಬರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋನೇ ಆಗಿರ್ತಾನೆ. ನಿಮ್ ಫ್ರೆಂಡ್ಸ್ ಅಲ್ಲೋ ಇಲ್ಲ ನಿಮ್ ಶತ್ರುನೇ ಆಗಿರ್ತಾನೆ. ಅದಕ್ಕೆ ಒಂದ್ಸಲ ನೀನು ಪ್ರೀತಿಸಿರೋ ಹುಡುಗನ್ ಮೀಟ್ ಮಾಡಿದ್ರೆ ಅಂದ್ರೆ ಅವನಿಗೂ ನಮ್ ಸಿಚುವೇಶನ್ ಹೇಳ್ಕೊಂಡ್ರೆ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಕೇಳ್ದೆ ರಾಧಿಕಾ. ಅಷ್ಟು ಬಿಟ್ರೆ ನಿನಗ್ ಬೇಜಾರ್ ಮಾಡ್ಬೇಕಂತನೋ ಅಥವಾ ನಿನ್ನ ಮೇಲೆ ಡೌಟ್ ಇಂದಾನೋ ಅಲ್ಲ. ರಾಧಿಕಾ ಹೇಳು ರಾಧಿಕಾ, ಯಾರವನು, ಎಲ್ಲಿದ್ದಾನೆ? ಯಾಕೆ ಹಳೇದೆಲ್ಲ ನೆನಪು ಮಾಡ್ತಿದ್ದೀರಾ? ಇವಾಗ ನಾವು ಸಂತೋಷವಾಗಿರಕ್ ಶುರು ಮಾಡಿದೀವಿ. ಯಾಕೆ ಇದೆಲ್ಲ ಯಾಕೆ ಬೇಕು? ಪ್ಲೀಸ್ ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಆ ಸಂತೋಷ ಶಾಶ್ವತವಾಗಿ ಉಳಿಬೇಕಂದ್ರೆ ಅವನ ಬಗ್ಗೆ ನೀನ್ ಹೇಳಲೇಬೇಕು ರಾಧಿಕಾ. ಅವನ ಆ ಥರ ಎಲ್ಲ ಮಾಡಲ್ಲ ರೀ. ಯಾರಿಗೂ ಯಾವ ಪ್ರಾಬ್ಲಮೂ ಇರಲ್ಲ. ಇಲ್ಲಿವರೆಗೂ ನಾವು ಸಂತೋಷವಾಗೇ ಇದ್ದೀವಲ್ಲ. ಪ್ಲೀಸ್ ರೀ, ಅವನ ಬಗ್ಗೆ ನನ್ನ ಹತ್ರ ಕೇಳಬೇಡಿ. ಹಾಗಲ್ಲ ರಾಧಿಕಾ, ನಿನ್ನ ಬಗ್ಗೆ ಅವನ್ ಯಾವನೋ ಕೆಟ್ಟದಾಗ ಮಾತಾಡ್ತಿದ್ರೆ ಅವನ್ ಬುದ್ಧಿ ಕಲ್ಸ್ಬೇಕಾ ಬೇಡವಾ? ಯಾರೋ ಏನೋ ಹೇಳಿದ್ರೆ ನನ್ ಗಂಡ ಅದನ್ನೆಲ್ಲ ನಂಬಲ್ಲ. ಆ ನಂಬಿಕೆ ಇರೋವರೆಗೂ ಯಾರು ಏನೇ ಮಾಡಿದ್ರು ಕೂಡ ನಮ್ಮನ್ನ ದೂರ ಮಾಡಕ್ ಆಗಲ್ಲ ರೀ. ಅದಲ್ಲ ರಾಧಿಕಾ, ಅವನ್ ಯಾರು ಅಂತ ಹೇಳೋದಕ್ಕೆ ನೀನ್ ಏನ್ ಪ್ರಾಬ್ಲಮ್ಮು? ನೋಡು ರಾಧಿಕಾ, ಪ್ರಪಂಚದಲ್ಲಿ ನಾನು ನಂಬೋ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ನೀನೇ. ಮತ್ತೆ ಇದನ್ನ ಇಲ್ಲಿಗೆ ಬಿಟ್ಬಿಡಿ, ಇಲ್ಲಿಗೆ ಬಿಟ್ಬಿಡಿ. ಬಿಡಕ್ಕಾಗಲ್ಲ. ನೀನು ಹೇಳಿದ್ರು ಹೇಳದೆ ಇದ್ರು ಅವನು ಯಾರು ಅಂತ ತಿಳ್ಕೊಂಡು ಅವನ್ನ ನಿನ್ನ ಹತ್ರ ಚಪ್ಲಿಲಿ ಹೊಡ್ಸೋವರೆಗೂ ಬಿಡಲ್ಲ. ಕೈಲಾಶ್ ಅವ್ರೆ ಅದೇನು ಬ್ರೋ, ಹೇಳಲ್ಲ ಅಂತಂದ್ರೆ ಹೇಳಿದ್ರೆ ಏನ್ ಪ್ರಾಬ್ಲಮ್ ಅಂತ ನೀನು ಕೇಳಿಲ್ವಾ? ಅದನ್ನ ಕೇಳಕ್ ಎಲ್ ಬಿಟ್ಲು? ನನ್ನ ಮೇಲೆ ನಂಬಿಕೆ ಇದ್ರೆ ಬಿಟ್ಬಿಡಿ ಅಂತ ನೈಸಾಗಿ ಜಾರ್ಕೊಂಡ್ಬಿಟ್ಲು. ಅದು ಹೇಗ್ ಜಾರ್ಕೋತಾರೆ ಬ್ರೋ?
ಫೋನ್ ಕಾಲ್ಸ್ ಬರ್ತಿರೋದು ನಿಂಗೆ. ಅದನ್ನ ಅಟೆಂಡ್ ಮಾಡೋವಾಗ ನೀನ್ ಪಡೋ ಕಷ್ಟ ನನ್ಗರ್ಥ ಆಗತ್ತೆ. ಆದ್ರೆ ರಾಧಿಕಾಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ದೊಡ್ಡ ಮನುಷ್ಯರಲ್ವಾ, ಅವಳು ಎಷ್ಟು ನೋವನ್ನು ಬೇಕಾದರೂ ತಡ್ಕೋತಾಳೆ. ಆದ್ರೆ ಬೇರೆಯವ್ರಿಗೆ ಎಳ್ಳಷ್ಟು ನೋವು ಕೊಡೋದಿಲ್ಲ. ಆದ್ರೆ ನೀನ್ ನೋವಲ್ಲಿದ್ಯಲ್ವಾ ಬ್ರೋ? ಅದು ಅವಳಿಗೆ ಅರ್ಥ ಆಗ್ತಾ ಇಲ್ವಲ್ಲ. ನಾನೇನ್ ಮಾಡ್ಲಿ? ಹಳೇದನ್ನ ಯಾಕೆ ನೆನಪು ಮಾಡ್ತಿದ್ಯಾ ಅಂತ ಹೇಳ್ತಿದ್ದಾಳಾದ್ರೆ ಹಳೇದೆಲ್ಲ ನಮ್ಮ ಭವಿಷ್ಯನ ಹಾಳು ಮಾಡ್ತಾ ಇದೆ ಅಂತ ಅವಳು ಅರ್ಥನೇ ಮಾಡ್ಕೋತಾ ಇಲ್ಲ. ನಿನ್ನ ನೈಸ್ ಮಾಡಿ ಎಸ್ಕೇಪ್ ಆಗಿದ್ದಾಳೆ ಬ್ರೋ. ಅಮ್ಮರಂತ ಹೇಳದೇ ಇರಕ್ಕೆ ನೆಪ ಇದೆಲ್ಲ. ಇವಾಗ ಹೇಗೆ ರೋಚಿಗೆಪ್ಸೋದು? ರಾತ್ರಿ ಎಲ್ಲ ಇವನನ್ನ ಚೆನ್ನಾಗಿ ರೆಡಿ ಮಾಡಿ ಕಳ್ಸಿದ್ರೆ ಇವನೇನು ಹೀಗೆ ಮಾಡಿಬಿಟ್ಟ. ಇವಾಗೇನಪ್ಪ ಮಾಡೋದು? ಹೇಗೆ ಇವನನ್ನ ರೋಚಿಗೆಪ್ಸೋದು? ನನ್ನ ಕೈಯಲ್ಲಿ ಆಗಲ್ಲ ಬ್ರೋ. ನನ್ನ ಕೈಲಾಗದೆ ಇರೋ ಹೇಳಿ ಥರ ಅವನು ಯಾವನೋ ಕಾಲ್ ಮಾಡ್ತಿದ್ರೆ ಹೀಗೆ ನರಳಾಡೋದು ಕೂಗಾಡೋದು ಬಿಟ್ರೆ ಇನ್ನೇನು ಮಾಡಕ್ಕಾಗಲ್ಲ ಅಷ್ಟೇ. ರಾಧಿಕಾ ತಪ್ಪು ಮಾಡ್ತಾ ಇದ್ದಾಳೆ ಬ್ರೋ. ವಾಟ್? ರಾಧಿಕಾ ನಿನ್ನ ಹತ್ರ ಸತ್ಯ ಮುಚ್ಚಿಡ್ತಿದ್ದಾಳೆ. ನಿಜ ಅಂದ್ರೆ? ಭಯ. ತಪ್ಪು ಮಾಡಿಲ್ಲ ಅಂದ್ಮೇಲೆ ಭಯ ಏನಕ್ಕೆ? ಅದನ್ನೇ ಯೋಚನೆ ಮಾಡುವಂತಿದ್ದೀನಿ. ಅವಳ ಹೆಸರು ಹೇಳೋದ್ರಿಂದ ಅವಳು ಗುಟ್ಟು ಆಚೆ ಬರುತ್ತೆ ಅಂತ ಭಯ. ಗುಟ್ಟು ಅಂದ್ರೆ? ಅದೇ ಬ್ರೋ, ಏನೂ ಗುಟ್ಟು ಇಲ್ಲ ಅಂದಮೇಲೆ ಅವಳು ಯಾಕೆ ನಿನ್ನ ಅವಾಯ್ಡ್ ಮಾಡ್ತಾಳೆ? ಅಂದ್ರೆ ನನ್ ರಾಧಿಕಾ ತಪ್ಪು ಮಾಡ್ತಿದ್ದಾಳೆ ಅಂತ ನೀನ್ ಹೇಳ್ತಿದ್ಯಾ? ಮಾಡಿದಾಳೋ ಇಲ್ವೋ ನನಗದು ಗೊತ್ತಿಲ್ಲ. ಆದ್ರೆ ಇವಾಗಂತೂ ದೊಡ್ಡ ತಪ್ಪು ಮಾಡ್ತಾ ಇದ್ದಾಳೆ ಬ್ರೋ. ಇನ್ನೇನಾದ್ರೂ ಹೇಳಿದ್ರೆ ಸುಮ್ಮನೆ ಬಿಡಲ್ಲ. ನಿಂಗೆ ಚೀಟ್ ಮಾಡ್ತಿದ್ದಾಳೆ ಅಂತ ಹೇಳ್ತಿಲ್ಲ ಕೈಲಾಶ್. ನಿನ್ನ ಹತ್ರ ಹೇಳ್ಕೊಂಡ್ರೆ ಅನಾಹುತ ಆಗೋ ಯಾವುದೋ ಸೀಕ್ರೆಟ್ನ ನಿನ್ನಿಂದ ಮುಚ್ಚಿಡ್ತಿದ್ದಾಳೆ ಅಂತಿದ್ದೀನಿ. ಹೇಳಕ್ಕಾಗ್ದಿರೋಂತ ನೋವು ಏನಿರಕ್ ಸಾಧ್ಯ? ಏನೋ ಆ ಲವ್ವರೇ ಪ್ರಾಬ್ಲಮ್ ಆಗಿರ್ಬೋದೇನೋ. ನಿನಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಿರೋ ಥರನೇ ರಾಧಿಕಾಗೂ ಕಾಲ್ ಮಾಡಿ ಹೆದರ್ಸ್ತಾ ಇರ್ಬೋದಲ್ವಾ? ಹಾಗಿದ್ರೆ ನನ್ನ ಹತ್ರ ಹೇಳ್ತಿದ್ಲಲ್ವಾ? ಹೇಗೆ ಹೇಳ್ತಾಳೆ ಬ್ರೋ? ಅವಳು ಹಳೆ ಲವರ್ ಜೊತೆ ಇವಾಗ ಯಾವ ರಿಲೇಷನ್ನು ಇಲ್ಲ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ನಾವು ನಂಬ್ತೀವಿ, ಅದೇ ನಿಜ ಕೂಡ. ಆದ್ರೆ ನೀನವನ್ನ ಮೀಟ್ ಮಾಡಿದ್ಮೇಲೆ ನಾವಿಬ್ರು ಇನ್ನೂ ರಿಲೇಷನ್ ಅಲ್ಲಿ ಇದೀವಿ ಅಂತಂದ್ರೆ ಅದು ಸುಳ್ಳೆ. ಆದ್ರೆ ಅವನು ಹಾಗೆ ಹೇಳಿದ್ರೆ ನೀನು ಅವಳ ಮೇಲಿಟ್ಟಿರೋ ನಂಬಿಕೆ ಎಲ್ಲ ಹೊರಟೋಗ್ಬೋದು ಅಂತ ಅವಳು ಭಯ ಪಟ್ಟಿರ್ಬೋದಲ್ವಾ? ಅದಲ್ಲ ಬ್ರೋ, ನಾನು ಅವಳನ್ನ ಅಪಾರ್ಥ ಮಾಡ್ಕೊಳ್ಳಲ್ಲ. ಅದು ನಿಂಗಿರೋ ಕ್ಲಾರಿಟಿ. ಆದ್ರೆ ರಾಧಿಕಾಗೆ ಆ ಕ್ಲಾರಿಟಿ ಹೇಗಿರಕ್ ಸಾಧ್ಯ? ಏನೋ ನಿನ್ನ ನಂಬೋ ಥರ ಪ್ರೂಫ್ ತೋರಿಸಿ ಅವನು ರಾಧಿಕಾನ ಕೆಟ್ಟವಳು ಮಾಡ್ದ ಅನ್ಕೋ. ಆ ಭಯ ರಾಧಿಕಾನಲ್ಲಿರೋದಕ್ಕೆ ಅವನು ಇಷ್ಟೊಂದು ಡಿಸ್ಟರ್ಬೆನ್ಸ್ನ ಕ್ರಿಯೇಟ್ ಮಾಡ್ತಿದ್ದಾನೇನೋ. ಅದಕ್ಕೇನೆ ಇಷ್ಟು ಕಾನ್ಫಿಡೆನ್ಸ್ ಆಗಿ ನಿನ್ನೂ ಸಹ ರಾಧಿಕಾ ಮೋಸ ಮಾಡ್ತಿದ್ದಾಳೆ ಅಂತ ನಿನ್ನೂ ಪ್ರಿಪೇರ್ ಮಾಡ್ತಾ ಇದ್ದಾನೆ. ಇದೆಲ್ಲ ಅವಳ ಎಕ್ಸ್ ಲವರೇ ಮಾಡ್ತಿದ್ದಾನೆ ಅಂತಿದ್ಯಾ? ಮಾಡಿಸ್ತಿದ್ದಾನ ಅಂತ ನಂಗಂತೂ ಗೊತ್ತಿಲ್ಲ. ಆದ್ರೆ ನಿನಗಿಂತ ಅವನು ರಾಧಿಕಾಗೆ ಜಾಸ್ತಿ ಕಾಟ ಕೊಡ್ತಾ ಇದ್ದಾನೆ ಅಂತ ನನಗೆ ಡೌಟ್. ಬೇಕಾದ್ರೆ ನೀನು ರಾಧಿಕಾನ ಸೀಕ್ರೆಟ್ ಆಗಿ ಅಬ್ಸರ್ವ್ ಮಾಡು. ನಿಂಗೆ ಯಾವ್ದಾದ್ರೂ ಕ್ಲೂ ಸಿಗ್ಬಹುದು. ಅದೇ ಆಗಿದ್ರೆ
ಆವಾಗ ಏನು ಮಾಡೋದು ಅಂತ ಯೋಚನೆ ಮಾಡೋಣ.